ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಹಿಂದೂ ವ್ಯಾಪಾರಿಯನ್ನ ಹತ್ಯೆಗೈದ ದುರುಳರು ನಿಲ್ಲದ ಹತ್ಯಾಕಾಂಡ ಬಾಂಗ್ಲಾದೇಶ ಧಗಿಸಿ ಉರಿಯುತ್ತಿದೆ. ಸುಶೇನ್ ಚಂದ್ರ ಸರ್ಕಾರ್ ಎಂಬ ಉದ್ಯಮಿಯ ಬರ್ಬರ ಕೊಲೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಮುಂದುವರೆದಿದೆ. ಹಿಂದೂ ವ್ಯಾಪಾರಿಯನ್ನ ಟಾರ್ಗೆಟ್ ಮಾಡಿ ಹತ್ಯೆಗೈದ ದುರುಳರು ನಿಲ್ಲದ ಹತ್ಯಾಕಾಂಡ ಬಾಂಗ್ಲಾ ಧಗ ಸುಶೇನ್ ಚಂದ್ರ ಸರ್ಕಾರ್ ಎಂಬ ಹಿಂದೂ ಉದ್ಯಮಿಯ ಕೊಲೆಯಾಗಿದೆ. ಎಲೆಕ್ಷನ್ ಹೊಸ್ತಿಲಲ್ಲೇ ಬ್ಯಾಕ್ ಟು ಬ್ಯಾಕ್ ಮರ್ಡರ್. ನಿಜಕ್ಕೂ ಬಾಂಗ್ಲಾದೇಶದ ಹಿಂಸಾಚಾರದ ಅತಿ ಭಯಾನಕ ಸ್ವರೂಪವನ್ನು ತೋರಿಸ್ತಾ ಇದೆ. 62 ವರ್ಷದ ವ್ಯಾಪಾರಿಯನ್ನ ಕೊಚ್ಚಿ ಕೊಲೆಗೈದ ಹಂತಕರು ಸೋಮವಾರ ರಾತ್ರಿ ಅಕ್ಕಿ ವ್ಯಾಪಾರಿಯ ಅಂಗಡಿ ಒಳಗೆ ನುಗ್ಗಿದ ದುರುಳರು ಹಿಂದೂ ವ್ಯಾಪಾರಿಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಲ್ಲದೆ ಅಂಗಡಿಯ ಒಳಕ್ಕೆ ಸೀಮೆ ಎಣ್ಣೆ ಸುರಿದಿರುವ ಅತ್ಯಂತ ವಿಕೃತ ನಿಲ್ಲದ ಹತ್ಯಾಕಾಂಡ ಬಾಂಗ್ಲಾದೇಶದಲ್ಲಿ ನಿಜಕ್ಕೂ ಹಿಂಸಾಚಾರ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ವ್ಯಕ್ತಿಯೊಬ್ಬನನ್ನು ಅತ್ಯಂತ ಭಯಾನಕವಾಗಿ ಜೀವಂತವಾಗಿ ಪೆಟ್ರೋಲ್ ಸುರಿದು ಕೊಲೆ ಮಾಡಲ್ಪಟ್ಟ ದೇಶ ಬಾಂಗ್ಲಾದೇಶ. ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾದಂತಹ ಅಟ್ಟಹಾಸ. ಅಲ್ಲಿನ ಸರ್ಕಾರವೂ ಕೂಡ ಅಧಿಕೃತವಾಗಿ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಹಿಂಸಾಚಾರವನ್ನು ಕಂಟ್ರೋಲ್ ಮಾಡೋದಕ್ಕೆ ಬಾಂಗ್ಲಾದೇಶದ ಯೂನಸ್ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯೂನಸ್ ಸರ್ಕಾರ ಈಗ ಆಡಳಿತದಲ್ಲಿದೆ ಬಾಂಗ್ಲಾದೇಶದಲ್ಲಿ. ಮೀಸಲಾತಿಯ ಹೆಸರಿನಲ್ಲಿ ಶುರುವಾದ ಅತಿ ಭಯಾನಕವಾದಂತಹ ಹಿಂಸಾಚಾರ ಇವತ್ತು ಹಿಂದೂಗಳ ಹತ್ಯೆಯ ಮುಖಾಂತರವಾಗಿ ಮತ್ತೆ ಬಾಂಗ್ಲಾದೇಶ ಹಿಂಸಾ ಸ್ವರೂಪವನ್ನು ಪಡೆದುಕೊಂಡಿದೆ. ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಇದು ರಾಜಕೀಯ ಪ್ರೇರಿತವ. ಒಂದು ಕಡೆ ಹಿಂದೂಗಳ ಹತ್ಯೆ ನಡೀತಾ ಇದೆ, ಮತ್ತೊಂದು ಕಡೆ ಹಸೀನಾಳ ಪಕ್ಷವಾಗಿರ್ತಕ್ಕಂತಹ ಪೊಲಿಟಿಕಲ್ ಪಾರ್ಟಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಅದೇನೆಂದರೆ ಅಲ್ಲಿನ ಆಡಳಿತಾರೂಢ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಹಸೀನಾ ಪಕ್ಷ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಇನ್ನಲ್ಲಿನ ರೂಲಿಂಗ್ ಪಾರ್ಟಿ ಕೊಲೆಗಳ ಮುಖಾಂತರವಾಗಿ ಆ ಪ್ರತಿಭಟನೆಯೇ ಕೌಂಟರ್ ಕೊಡೋ ಕೆಲಸಗಳಾಗ್ತಾ ಇದೆ. ಒಟ್ಟಾರೆ ಸುಶೇನ್ ಚಂದ್ರ ಸರ್ಕಾರ್ ಎಂಬ ಉದ್ಯಮಿಯನ್ನ ಕೊಲೆ ಮಾಡಲಾಗಿದೆ. ಎಲೆಕ್ಷನ್ ಹೊಸ್ತಿಲ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಮರ್ಡರ್ ನಿಜಕ್ಕೂ ಕೂಡ ಆ ಭಾಗದ ಹಿಂಸಾಚಾರದ ಸ್ವರೂಪವನ್ನು ತೋರಿಸ್ತಾ ಇದೆ. ಅಲ್ಲಿನ ಅಕ್ಕಿ ಉದ್ಯಮಿಯಾಗಿದ್ದ ವ್ಯಕ್ತಿಯ ವಯಸ್ಸು ಸುಮಾರು 62 ಎಂದು ಅಂದಾಜಿಸಲಾಗಿದೆ. ಅಕ್ಕಿ ವ್ಯಾಪಾರಿಯಾಗಿದ್ದ, ಅಂಗಡಿ ಒಳಕ್ಕೆ ನುಗ್ಗಿ ಆತನನ್ನು ಕತ್ತರಿಸಿ ಕೊಲ್ಲಲಾಗಿದೆ. ಸೋಮವಾರ ರಾತ್ರಿ ಅಂಗಡಿಗೆ ನುಗ್ಗಿ ಕೊಂದಿರುವ ದುಷ್ಕರ್ಮಿಗಳು ಒಟ್ಟಾರೆ ಬಾಂಗ್ಲಾದೇಶ ಈ ಘಳಿಗೆವರೆಗೂ ಕೂಡ ಧಗಿಸುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.